ರಾವಣನ ಊರಲ್ಲಿ ರಣಭಯಂಕರ ಚಂಡಮಾರುತ. ಎಲ್ಲಿ ನೋಡಿದರಲ್ಲಿ ನೀರು, ನೀರೇ ನೀರು. ಭಾರತದ ದಕ್ಷಿಣ ತುದಿಯ ದ್ವೀಪ ದೇಶ ಶ್ರೀಲಂಕಾ ಅರ್ಧಕ್ಕರ್ಧ ಜಲಾವೃತ. ದ್ವೀಪದೇಶ ಲಂಕೆಯನ್ನೇ ಮುಳುಗಿಸುವಂತೆ ಹಿಂದೂ ಮಹಾಸಾಗರವೇ ಭೋರ್ಗರೆದು ಬಂದಂತೆ ಶ್ರೀಲಂಕಾದಲ್ಲಿ ಭೀಕರ ಸೈಕ್ಲೋನ್ ಅಟ್ಟಹಾಸ ಮೆರೆದಿದೆ. ಲಂಕಾವನ್ನೇ ನುಂಗುತ್ತಿದೆ ದಿತ್ವಾ ಸೈಕ್ಲೋನ್. 500ಕ್ಕೂ ಹೆಚ್ಚು ಸಾವು, 1000 ಜನ ನಾಪತ್ತೆ. 10 ಲಕ್ಷಕ್ಕೂ ಹೆಚ್ಚು ಲಂಕನ್ನರು ಸಂಕಷ್ಟದಲ್ಲಿ. ಮನೆ, ಅಂಗಡಿ, ಶಾಲೆ, ಜೈಲು ಎಲ್ಲವೂ ಜಲಾವೃತ. ಶ್ರೀಲಂಕಾವೆಂಬ ದೇಶಕ್ಕೆ ದೇಶವೇ ಕೇವಲ ನೀರಲ್ಲಿ ಮುಳುಗಿ ಹೋಗಿದೆ. ರಸ್ತೆ, ಸೇತುವೆಗಳು ಮುರಿದು ಬಿದ್ದಿವೆ. ಶ್ರೀಲಂಕಾಗೆ ದಿತ್ವಾ ಸೈಕ್ಲೋನ್ ಅಪ್ಪಳಿಸಿ 6 ದಿನ ಕಳೆದಿದೆ. ಆದರೂ ಈಗಲೂ ಮಳೆ ನಿಲ್ಲುತ್ತಿಲ್ಲ. ಈ ರಣಮಳೆಗೆ ಈವರೆಗೂ 500ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. 10 ಲಕ್ಷ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಾವಿರಾರು ಜನ ನಾಪತ್ತೆಯಾಗಿದ್ದಾರೆ. ಮನುಷ್ಯರು ಮಾತ್ರವಲ್ಲ, ಪ್ರಾಣಿಗಳೂ ಕೂಡ ಈ ಮಹಾಮಳೆಗೆ ಕೊಚ್ಚಿ ಹೋಗಿವೆ. 100 ಕಾಡಾನೆಗಳು ನೆರೆ ನೀರಲ್ಲಿ ಸಿಲುಕೊಂಡಿವೆ. ದಿತ್ವಾ ಸೈಕ್ಲೋನ್ ಈ 6 ದಿನಗಳಲ್ಲಿ ಲಂಕೆಯಲ್ಲಿ ಉಂಟು ಮಾಡಿದ ವಿನಾಶ ಅಷ್ಟಿಷ್ಟಲ್ಲ. ಇಡೀ ದ್ವೀಪದೇಶವೇ ಮಳೆ ನೀರಲ್ಲಿ ಅಕ್ಷರಶಃ ಸಂಪೂರ್ಣ ಮುಳುಗಿದೆ. ಹಾಗಾದ್ರೆ ಈ 5 ದಿನಗಳಲ್ಲಿ ಅಲ್ಲಿ ಸುರಿದ ಮಳೆ ಹೇಗಿತ್ತು? ಆ ರಣಭಯಂಕರ ಮಳೆಯ ರುದ್ರರೂಪ ನೋಡಬೇಕಾದ್ರೆ ಈ ವಿಜುವಲ್ ಗಮನಿಸಿ. ನಟ್ಟ ನಡು ಮಧ್ಯಾಹ್ನವೇ ಕಾರ್ಮೋಡ ಕವಿದು ಕತ್ತಲೆ ಆವರಿಸಿ ಧುತ್ತನೆ ಸಮುದ್ರವೇ ಹುಚ್ಚೆದ್ದು ಹರಿದು ಬಂದಂತೆ ಬೆಟ್ಟ, ಗುಡ್ಡ ಎಲ್ಲವನ್ನೂ ಕೊಚ್ಕೊಂಡು ಹೋಗಿದೆ. ಶ್ರೀಲಂಕಾದ ಒಂದು ನಗರದ ದೃಶ್ಯವಲ್ಲ ಇದು. ಆ ದೇಶದ ಎಲ್ಲಾ ಕಡೆಯೂ ಇದೇ ಭೀಕರ ಪ್ರವಾಹ ಸೃಷ್ಟಿಯಾಗಿದೆ. ಸದಾ ಜನ ಗಿಜಿಗುಡುವ ಪಟ್ಟಣದ ಮಧ್ಯದ ರಸ್ತೆ ಭೋರ್ಗರೆದು ಹರಿಯುವ ನದಿಯಂತಾಗಿ ಬಿಟ್ಟಿದೆ. ನೋಡುತ್ತಿದ್ದಂತೆ ಸುರಿಯುವ ರಣಮಳೆಗೆ ಮನೆ, ಅಂಗಡಿ, ಕಟ್ಟಡ ಎಲ್ಲವೂ ಧರಾಶಾಹಿ ಆಗ್ತಿವೆ. ಇದು ನೆರೆಯಲ್ಲ, ಸೈಕ್ಲೋನ್ ಅಲ್ಲ, ರುದ್ರ ಪ್ರಳಯ. ನಾಡೇ ಮುಳುಗುವಂಥ ಮಹಾಪ್ರಳಯ. ಅದಕ್ಕೆ ಸಾಕ್ಷಿ ಹೇಳುವ ದೃಶ್ಯ ಇದು. ಮನೆ, ಮಠ ಎಲ್ಲವನ್ನು ಕಳೆದುಕೊಂಡ ವ್ಯಕ್ತಿ ಜೀವ ಉಳಿಸಿಕೊಳ್ಳಲು ತೆಂಗಿನ ಮರವನ್ನೇ ಏರಿಬಿಟ್ಟಿದ್ದಾನೆ ನೋಡಿ. ಬೆಟ್ಟ ಗುಡ್ಡಗಳು ಬುಡ ಸಮೇತ ಉರುಳಿ ಬೀಳುತ್ತಿವೆ.
ಮಹಾಪರ್ವತಗಳೇ ಕುಸಿದು ಬೀಳುತ್ತಿವೆ. ಮನುಷ್ಯರು ಬಿಡಿ, ಈ ರಣರಣ ಪ್ರವಾಹದಲ್ಲಿ ಆನೆಗಳ ಬೃಹತ್ ಹಿಂಡೆ ಕೊಚ್ಕೊಂಡು ಹೋಗ್ತಿದೆ. ಜನರ ರಕ್ಷಣೆಗೆ ಬಂದ ಹೆಲಿಕಾಪ್ಟರ್ಗಳು ಕೂಡ ಭಯಂಕರ ಬಿರುಗಾಳಿಗೆ ಸಿಲುಕಿ ಪತನಗೊಳ್ಳುತ್ತಿವೆ. ದಿತ್ವಾ ಚಂಡಮಾರುತಕ್ಕೆ 10 ಲಕ್ಷ ಜನ ಕಂಗಾಲು. ಹೀಗೆ ಶ್ರೀಲಂಕಾವನ್ನೇ ಮುಳುಗಿಸಿ ದಕ್ಷಿಣ ಭಾರತದ ಕರಾವಳಿಯನ್ನು ನಡುಗಿಸ್ತಿರೋ ದಿತ್ವಾ ಸೈಕ್ಲೋನ್ ಆಕ್ರೋಶಕ್ಕೆ ದಿನೇ ದಿನೇ ಬಲಿಯಾಗ್ತಿರೋರ ಸಂಖ್ಯೆ ಮೇಲೇರುತ್ತಲೇ ಇದೆ. ಒಂದೇ ಒಂದು ಸೈಕ್ಲೋನ್ 6ನೇ ದಿನವೂ ಅಟ್ಟಹಾಸ ಮೆರೆಯುತ್ತಿದ್ದು ಇಲ್ಲಿವರೆಗೂ 500ಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದಿದೆ. ಭಾರೀ ಮಳೆ, ಭೂಕುಸಿತದ ಜೊತೆಗೆ ದಿತ್ವಾ ಚಂಡಮಾರುತಕ್ಕೆ ನಲುಗಿದ ಲಂಕಾದಲ್ಲಿ 500ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. 1000ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದು ಹುಡುಕಿದಷ್ಟು ಶವಗಳೇ ಪತ್ತೆ ಆಗ್ತಾ ಇವೆ. ಸುಮಾರು 10 ಲಕ್ಷ ಜನ ಭೂಕುಸಿತ ಮತ್ತು ಪ್ರವಾಹದಿಂದ ಬಾಧಿತರಾಗಿದ್ದಾರೆ. ಇದು ನಿಜಕ್ಕೂ ಕಂಡು ಕೇಳರಿಯದ ಮಳೆ. ಇಂತಹ ಮಳೆಯನ್ನ ಶ್ರೀಲಂಕಾದ ಜನ ಎಂದೂ ನೋಡಿರಲಿಲ್ಲ. 4-5 ದಶಕಗಳಲ್ಲಿ ಇಂಥ ಒಂದು ದುರಂತ ನಡೆದಿರಲಿಲ್ಲ. ನಾವು ಇಂಥ ಪ್ರವಾಹವನ್ನೇ ನೋಡೇ ಇರಲಿಲ್ಲ ಅಂತ ಅಲ್ಲಿನ ಜನರೇ ಹೇಳ್ತಾ ಇದ್ದಾರೆ. ಜನರು ನೀರಲ್ಲಿ ಮುಳುಗಿ ಸಾಯ್ತಾ ಇದ್ದು ಮನೆಗಳು, ಕಟ್ಟಡಗಳು ಕ್ಷಣಾರ್ಧದಲ್ಲಿ ಜಲಸ್ವಾಹ ಆಗ್ತಾ ಇದೆ. ಪ್ರಯಾಣ ಮುಗುತ್ತಿದ್ದೇನೆ ಹೋಗೋದು ಉದಯ ಬಾನು ಸಂಪೂರ್ಣ ಒಕ್ಕೊಮ್ಮೆ ಆಟವಿಲ್ಲ. ඊට පස්සේ අපේ ගෙවල් ඔක්කොම යට වෙලා උඩ තට්ටුවේ ඉන්නවා. දැන් අපි මෙතන 7 දෙනෙක් හිටියා අපි පොඩි කට්ටියත් එක්ක. ලොකු කට්ටිය තව එතන 15ක් විතර ඉන්නවා. එයාලගේ නම් ගෙවල් මේ ඔක්කොම යට වෙලා ගන්න දෙයක් නැහැ මොකෝ. ಎಸ್, ಭೀಕರ ಮಳೆ, ಭೂಕುಸಿತಗಳಿಗೆ ಶ್ರೀಲಂಕಾದಲ್ಲಿ ಸಾವಿನ ಸುನಾಮಿಯೇ ಆಗ್ತಾ ಇದೆ. 6 ದಿನದ ಮಳೆ ಶ್ರೀಲಂಕಾದಲ್ಲಿ ದಶಕಗಳಲ್ಲೇ ಎಂದೂ ಇಲ್ಲದ ಅತಿ ಭೀಕರ ಅನಾಹುತವನ್ನ ಸೃಷ್ಟಿ ಮಾಡಿದೆ. ಲಂಕಾದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಉಂಟಾಗಿದ್ದು ಒಂದು ಚಂಡಮಾರುತ ಅಲ್ಲಿ ಜನರ ಬದುಕನ್ನ ಮೂರಾಬಟ್ಟೆ ಮಾಡಿಬಿಟ್ಟಿದೆ. ಲಕ್ಷಾಂತರ ಜನರು ಪ್ರಾಣ ಉಳಿಸಿಕೊಳ್ಳಲು ಪರದಾಡುವಂತಾಗಿದೆ. ದಿತ್ವಾ ಸೈಕ್ಲೋನ್ ಅಬ್ಬರಕ್ಕೆ ಶ್ರೀಲಂಕಾದಲ್ಲಿ ಆಗಿರೋ ಹಾನಿ ಯಾರ ಊಹೆಗೂ ನಿಲುಕದ್ದು. ಈವರೆಗೆ 500 ಮಂದಿ ಸಾವಿಗೀಡಾಗಿದ್ದಾರೆ. 10,000 ಪ್ರಾಣಿಗಳು ಜೀವ ಕಳೆದುಕೊಂಡಿವೆ. ಬರೋಬ್ಬರಿ 4 ಲಕ್ಷಕ್ಕೂ ಹೆಚ್ಚು ಜನ ಆಶ್ರಯ ಕೇಂದ್ರಗಳಲ್ಲಿದ್ದಾರೆ. ಈ ಸೈಕ್ಲೋನ್ನಿಂದಾಗಿ 15 ಲಕ್ಷ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರವಾಹದಿಂದಾಗಿ 15,000 ಮನೆಗಳು ಸಂಪೂರ್ಣ ನಾಮಾವಶೇಷಗೊಂಡಿವೆ. 1,000 ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ. ಅಲ್ಲದೆ 10 ಬೃಹತ್ ಸೇತುವೆಗಳು, 200ಕ್ಕೂ ಹೆಚ್ಚು ಹೆದ್ದಾರಿಗಳು ಸಂಪೂರ್ಣ ಹಾನಿಗೊಂಡಿವೆ. ಇನ್ನು ಎಂದಿನಂತೆ ನೆರೆಯ ದೇಶದ ಮಹಾವಿಪತ್ತಿಗೆ ಭಾರತ ಸಹಾಯ ಹಸ್ತ ಚಾಚಿದೆ. ಹಿರಿಯಣ್ಣನನ್ನ ಗುರುತಿಸುವಲ್ಲಿ ಆಗಾಗ್ಗೆ ಮುಗ್ಗರಿಸೋ ಶ್ರೀಲಂಕಾಗೆ ಸಂಕಟ ಎದುರಾದಾಗಲೆಲ್ಲ ಭಾರತ ನೆರವಿನ ಹಸ್ತ ಚಾಚುತ್ತಾ ಬಂದಿದೆ. ಈಗಲೂ ದಿತ್ವಾ ಹೊಡೆತಕ್ಕೆ ಸಿಕ್ಕಿ ನಲುಗುತ್ತಿರುವ ಶ್ರೀಲಂಕಾಗೆ ಭಾರತ ಮಾನವೀಯ ನೆರವು ನೀಡಿದೆ. ಅದರಂತೆ ಭಾರತವು ಆಪರೇಷನ್ ಸಾಗರ್ ಬಂಧು ಕಾರ್ಯಾಚರಣೆಯನ್ನ ಆರಂಭಿಸಿದ್ದು, ಭಾರತೀಯ ವಾಯುಸೇನೆಯು ಅಗತ್ಯ ಸಾಮಾನು ಸರಂಜಾಮುಗಳನ್ನು ಹೊತ್ತು ಶ್ರೀಲಂಕಾ ತಲುಪಿದೆ. ಏನದು ಆಪರೇಷನ್ ಸಾಗರ್ ಬಂಧು ಕಾರ್ಯಾಚರಣೆ?
ಸಾಗರ್ ಬಂಧು ಆಪರೇಷನ್ ಅಡಿ ಭಾರತೀಯ ಸೇನಾಪಡೆಗಳು ಲಂಕಾದ ನೆರೆಪೀಡಿತ ಪ್ರದೇಶಗಳಿಗೆ ಅಗತ್ಯ ವಸ್ತುಗಳನ್ನು ಹೊತ್ತು ತೆರಳಿವೆ. ಈಗಾಗಲೇ 12 ಟನ್ ಅಗತ್ಯ ವಸ್ತುಗಳನ್ನು ಸೇನಾಪಡೆಗಳ ಹಡಗು ಮತ್ತು ಹೆಲಿಕಾಪ್ಟರ್ಗಳ ಮೂಲಕ ಪೂರೈಕೆ ಮಾಡಲಾಗಿದೆ. ಇವುಗಳಲ್ಲಿ ಟೆಂಟ್, ಟರ್ಪಾಲಿನ್, ಕಂಬಳಿ, ಶುಚಿತ್ವ ಕಿಟ್, ಆಹಾರ ಪದಾರ್ಥ ಒಳಗೊಂಡಿದೆ. ಅಲ್ಲದೆ 4.5 ಟನ್ ಒಣ ಪಡಿತರ, 2 ಟನ್ ತಾಜಾ ಪಡಿತರವನ್ನೊಳಗೊಂಡ ವಸ್ತುಗಳನ್ನೂ ಹೊತ್ತ ಐಎನ್ಎಸ್ ವಿಕ್ರಾಂತ್ ಮತ್ತು ಐಎನ್ಎಸ್ ಉದಯಗಿರಿ ಹಡಗುಗಳು ಕಳೆದ ಭಾನುವಾರವೇ ಕೊಲಂಬೋ ತಲುಪಿವೆ. ಸಿದ್ಧ ಆಹಾರ, ಡೈರಿ, ಬೇಕರಿ ಉತ್ಪನ್ನ, ಪಾನೀಯಗಳನ್ನು ಕೂಡ ಸರಬರಾಜು ಮಾಡಲಾಗಿದೆ. ಇನ್ನು ನಾಗರಿಕರ ರಕ್ಷಣಾ ಕಾರ್ಯಾಚರಣೆಯಲ್ಲೂ ಭಾರತೀಯ ಸೇನೆ ಭಾಗಿಯಾಗಿದೆ. ನೆರೆಗೆ ಬೆದರಿ ತೆಂಗಿನ ಮರವೇರಿದ್ದ ಗ್ರಾಮಸ್ಥ. ಇನ್ನು ಶ್ರೀಲಂಕಾದ ಔಕಾನಾ ಪ್ರಾಂತ್ಯದಲ್ಲಿ ಗ್ರಾಮಕ್ಕೆ ಗ್ರಾಮವೇ ಪ್ರವಾಹಕ್ಕೆ ತುತ್ತಾಗಿದೆ. ಎಲ್ಲಿ ನೋಡಿದ್ರೂ ಪ್ರಳಯ ಸದೃಶ ಚಿತ್ರವೇ ಕಾಣಿಸ್ತಿದೆ. ಇದೇ ಗ್ರಾಮದಲ್ಲಿ ಸಂಭವಿಸಿದ ಭೀಕರ ಭೂಕುಸಿತಕ್ಕೆ 100 ಜನ ಸಾವಿಗೀಡಾಗಿದ್ದಾರೆ. ಈ ಗ್ರಾಮದ ಬಹುತೇಕ ಮನೆಗಳು ಜಲಾವೃತವಾಗಿವೆ. ಹಾಗಾಗಿಯೇ ಓರ್ವ ಗ್ರಾಮಸ್ಥ ತನ್ನ ಮನೆ ಪ್ರವಾಹಕ್ಕೆ ಮುಳುಗಿದ್ದ ಕಾರಣ ಪಕ್ಕದ ತೆಂಗಿನ ಮರವೊಂದನ್ನ ಏರಿ ಕುಳಿತಿದ್ದ. ರಕ್ಷಣಾ ಕಾರ್ಯಕರ್ತರು ಹೆಲಿಕಾಪ್ಟರ್ ಮೂಲಕ ತೆಂಗಿನ ಮರವೇರಿ ಕೂತಿದ್ದ ಈ ಗ್ರಾಮಸ್ಥನನ್ನ ರಕ್ಷಣೆ ಮಾಡಿದ್ದಾರೆ. ಈ ದೃಶ್ಯದಲ್ಲಿ ನೋಡಿ, ಒಂದು ಕುಟುಂಬ, ಮಕ್ಕಳು, ಮಹಿಳೆಯರು ಎಲ್ಲರೂ ಮನೆ ಮೇಲೆ ಹತ್ತಿ ರಕ್ಷಣೆಗಾಗಿ ಅಂಗಲಾಚುತ್ತಿದ್ದು, ಅವರನ್ನು ನೋಡಿದ ಹೆಲಿಕಾಪ್ಟರ್ ಮನೆ ಮೇಲಕ್ಕೆ ಒಂದು ಹಗ್ಗವನ್ನ ಕೆಳಗೆ ಇಳಿಸುವ ಮೂಲಕ ಒಂದು ಕುಟುಂಬವನ್ನ ರಕ್ಷಣೆ ಮಾಡಿದೆ. ರಕ್ಷಣಾ ಸಿಬ್ಬಂದಿ ಕೆಳಗೆ ಹೋಗಿ ಒಂದೊಂದು ಬಾರಿ ಇಬ್ಬಿಬ್ಬರನ್ನ ಹಗ್ಗಕ್ಕೆ ಕಟ್ಟಿ ಮೇಲಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಇದೇ ರೀತಿಯಲ್ಲಿ ಸಾಕಷ್ಟು ಜನರನ್ನ ರಕ್ಷಣೆ ಮಾಡಲಾಗಿದೆ. ಶ್ರೀಲಂಕಾದ ಈ ರಕ್ಷಣಾ ಕಾರ್ಯಕ್ಕೆ ಅಂತಲೇ ಪ್ರವಾಹ ಇರೋ ಸ್ಥಳಗಳಲ್ಲಿ 5ಕ್ಕೂ ಹೆಚ್ಚು ಹೆಲಿಕಾಪ್ಟರ್ಗಳನ್ನು ಓಡಾಡಿಸಲಾಗ್ತಾ ಇದೆ. ಇನ್ನು ಇದೇ ರೀತಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದ ಹೆಲಿಕಾಪ್ಟರ್ ಒಂದು ಭಯಂಕರ ಬಿರುಗಾಳಿಗೆ ಸಿಲುಕಿ ಪತನಗೊಂಡಿದೆ. ಜಿನ್ವೋಯಾ ನದಿಯ ಸಮೀಪ ಏರ್ಫೋರ್ಸ್ನ 212 ಕಾಪ್ಟರ್ ಪತನಗೊಂಡು ಪೈಲಟ್ ಸಾವಿಗೀಡಾಗಿದ್ದಾನೆ. ಉಳಿದ 4 ಪವಾಡ ಸದೃಶವಾಗಿ ಬದುಕುಳಿದಿದ್ದಾರೆ. ಜೈಲು ಜಲಾವೃತ, ಕೈದಿಗಳೆಲ್ಲ ಫುಲ್ ಖುಷ್. ಶ್ರೀಲಂಕಾದಲ್ಲಿ ಈಗ ಮನೆಗಳಿಗೆ ಮಾತ್ರ ನೀರು ನುಗ್ಗಿಲ್ಲ, ಅಲ್ಲಿನ ಜೈಲುಗಳು ನೀರಲ್ಲಿ ಮುಳುಗ್ತಾ ಇವೆ. ಅನುರಾಧಪುರದಲ್ಲಿ ಜೈಲೊಂದಕ್ಕೆ ಭಾರೀ ಪ್ರಮಾಣದಲ್ಲಿ ನೀರು ನುಗ್ಗಿದ್ದು ಕೈದಿಗಳೆಲ್ಲ ಜೈಲಿನಿಂದ ಆಚೆ ಬಂದಿದ್ದಾರೆ. ಸ್ವತಃ ಪೊಲೀಸರೇ ಕೈದಿಗಳನ್ನ ಜೈಲಿನಿಂದ ಆಚೆ ಕರೆದುಕೊಂಡು ಬಂದಿದ್ದಾರೆ. ಸಾಮಾನ್ಯವಾಗಿ ಇಂಥ ಘಟನೆಗಳು ಆದಾಗ ಕೈದಿಗಳು ಜೈಲಿನಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ತಪ್ಪಿಸ್ಕೊಂಡು ಹೋಗೋದಕ್ಕೂ ಅಲ್ಲಿನ ಮಳೆ ನೀರು ಚಾನ್ಸ್ ಕೊಟ್ಟಿಲ್ಲ. ಬಟ್ಟೆ ಬರೆ ಬಿಚ್ಚಿ ಗಂಟು ಮೂಟೆ ಕಟ್ಕೊಂಡು ಕೈದಿಗಳು ಸಾಲಾಗಿ ನಡೆದುಕೊಂಡು ಹೋಗಿದ್ದಾರೆ. ತಮಿಳುನಾಡಲ್ಲೂ ದಿತ್ವಾ ತಾಂಡವ. ಇನ್ನು ತಮಿಳುನಾಡಿಗೂ ದಿತ್ವಾ ಎಂಟ್ರಿ ಕೊಟ್ಟಿದ್ದು 8 ಜಿಲ್ಲೆಗಳಲ್ಲಿ ದಿತ್ವಾ ಚಂಡಮಾರುತ ತಾಂಡವವಾಡಿದೆ. ಪ್ರತ್ಯೇಕ ಅವಘಡಗಳಲ್ಲಿ 3 ಮೃತಪಟ್ಟಿದ್ದಾರೆ. ಟುಟಿಕೋರಿನ್ ಮತ್ತು ತಂಜಾವೂರಿನಲ್ಲಿ ಗೋಡೆ ಕುಸಿದು 2 ಸಾವನ್ನಪ್ಪಿದ್ದಾರೆ. ತಮಿಳುನಾಡಿನ ಮೈಲಾಡುತುರೈನಲ್ಲಿ ವಿದ್ಯುತ್ ಸ್ಪರ್ಶದಿಂದ 1 ಮೃತಪಟ್ಟಿದ್ದಾರೆ ಅಂತ ಸ್ಟಾಲಿನ್ ಸರ್ಕಾರ ಸ್ಪಷ್ಟಪಡಿಸಿದೆ. ಮಂಗಳವಾರ ಚೆನ್ನೈ ಸೇರಿದಂತೆ ತಮಿಳುನಾಡಿನ 4 ಜಿಲ್ಲೆಗಳಲ್ಲಿ ರಣಭಯಂಕರ ಮಳೆಯಾಗ್ತಿದೆ. ದಿತ್ವಾದ ಅಬ್ಬರದ ಬಳಿಕವೂ ಬಂಗಾಳ ಕೊಲ್ಲಿಯಲ್ಲಿ ಭಾರೀ ವಾಯುಭಾರ ಕುಸಿತ ಉಂಟಾಗಿದ್ದು ಮತ್ತಷ್ಟು ಮಳೆಯಾಗೋ ವಾರ್ನಿಂಗ್ ಕೊಡಲಾಗಿದೆ. ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸಲಿದ್ದು ಈ ಸಲ ಚೆನ್ನೈಯಲ್ಲಿ ಭಾರೀ ಮಳೆಯಾಗೋ ಸೂಚನೆ ಇದೆ. ದಿತ್ವಾ ಸೈಕ್ಲೋನ್ ಹೊಡೆತದಲ್ಲಿ ಒಟ್ಟು 3 ನಾಗರಿಕರ ಸಾವಾಗಿದೆ. 149 ಜಾನುವಾರುಗಳು ಜೀವ ಬಿಟ್ಟಿವೆ. 234 ಮನೆಗಳು ಸೈಕ್ಲೋನ್ನಿಂದ ಹಾಳಾಗಿದೆ. ನಾಗಪಟ್ಟಣಂನ 24,000 ಹೆಕ್ಟೇರ್ ಕೃಷಿ ಭೂಮಿ, ತಿರುವರೂರ್ನ 15,000 ಹೆಕ್ಟೇರ್, ಮೈಲಾಡುತುರೈನ 8,000 ಹೆಕ್ಟೇರ್ ಸೇರಿ ಒಟ್ಟು 57,000 ಹೆಕ್ಟೇರ್ ಕೃಷಿ ಜಮೀನು ಹಾನಿಗೊಳಗಾಗಿದೆ. ಆಂಧ್ರದಲ್ಲೂ ಸೈಕ್ಲೋನ್ ಆತಂಕ.
ದಿತ್ವಾ ಚಂಡಮಾರುತದಿಂದ ಆಂಧ್ರಪ್ರದೇಶದ ಕರಾವಳಿ ಜಿಲ್ಲೆಗಳಲ್ಲಿ ಜೋರು ಮಳೆಯಾಗ್ತಿದೆ. ನಲ್ಲೂರು ಸೇರಿದಂತೆ ಹಲವು ಕಡೆ ಶಾಲೆಗಳಿಗೆ ಮಂಗಳವಾರ ರಜೆ ಘೋಷಿಸಲಾಗಿತ್ತು. ಸೈಕ್ಲೋನ್ ಅಪ್ಪಳಿಸೋ ಪ್ರದೇಶಗಳ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ. ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಗಳ 28 ತಂಡಗಳು ರಕ್ಷಣಾ ಕಾರ್ಯಾಚರಣೆಗೆ ಸಿದ್ಧವಿದೆ. ಕರುನಾಡಲ್ಲಿ ದಿತ್ವಾ ಆತಂಕ ದೂರ. ಕರ್ನಾಟಕದಲ್ಲಿ ದಿತ್ವಾ ಸೈಕ್ಲೋನ್ ಎಫೆಕ್ಟ್ 3 ದಿನಗಳಿಂದ ಮಳೆ ಮಂಜಿನ ಜೊತೆ ಚಳಿಯನ್ನೂ ಹೆಚ್ಚಿಸಿತ್ತು. ಈಗ ಸೈಕ್ಲೋನ್ ದಿಕ್ಕು ಬದಲಿಸಿದೆ. ಹೀಗಾಗಿ ಮಂಗಳವಾರ ಸಂಜೆಯಿಂದ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣ ಸ್ವಲ್ಪ ತಗ್ಗಲಿದೆ ಅಂತ ಹವಾಮಾನ ಇಲಾಖೆ ಸ್ಪಷ್ಟಪಡಿಸಿದೆ. ರಾವಣನೂರಲ್ಲಿ ಎಮರ್ಜೆನ್ಸಿ ಘೋಷಣೆ. ದೇಶದ ಪಕ್ಕದಲ್ಲೇ ಇರೋ ಪುಟ್ಟ ದ್ವೀಪ ಶ್ರೀಲಂಕಾಗೆ ಈಗ ಎಂದೂ ಕಾಣದ ಆಪತ್ತು ಬಂದಿದೆ. ಇತಿಹಾಸದಲ್ಲೇ ಕಂಡು ಕೇಳರಿಯದ ಜಲಕಂಟಕ ಎದುರಾಗಿದೆ. ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿರೋ ಅಧ್ಯಕ್ಷ ನೆರೆ ರಾಷ್ಟ್ರಗಳ ಬಳಿ ಸಹಾಯ ಕೇಳ್ತಾ ಇದ್ದಾರೆ. ಭಾರತ ಸಹ ಲಂಕಾಗೆ ಭಾರೀ ಪ್ರಮಾಣದಲ್ಲಿ ಸಹಾಯ ಮಾಡಿದೆ. ಲಂಕಾ ಮಾತ್ರವಲ್ಲದೆ ಇಂಡೋನೇಷ್ಯಾ, ಥಾಯ್ಲೆಂಡ್, ಮಲೇಷ್ಯಾದಲ್ಲೂ ಮಳೆ ಸಾವಿನ ಮಳೆಯಾಗಿ ಬದಲಾಗಿದೆ. ಶ್ರೀಲಂಕಾಗೆ ಇತಿಹಾಸದಲ್ಲೇ ಕಂಡು ಕೇಳರಿಯದ ಜಲಕಂಟಕ. ಇಂಡೋನೇಷ್ಯಾ, ಥಾಯ್ಲೆಂಡ್, ಮಲೇಷ್ಯಾದಲ್ಲೂ ಸೈಕ್ಲೋನ್ ಆರ್ಭಟ. ಶ್ರೀಲಂಕಾದಲ್ಲಿ ದಿತ್ವಾ ಸೈಕ್ಲೋನ್ ಉಂಟು ಮಾಡಿರೋ ಪ್ರಳಯ ಕಳೆದ ಕೆಲವು ದಶಕಗಳಲ್ಲೇ ದಾಖಲೆ. ಇಷ್ಟೊಂದು ಪ್ರಳಯದಂಥ ಮಳೆ ಪ್ರವಾಹ ಇತ್ತೀಚಿನ ವರ್ಷಗಳಲ್ಲಿ ಲಂಕೆಯಲ್ಲಿ ಸಂಭವಿಸಿರಲೇ ಇಲ್ವಂತೆ. ಇನ್ನು ಲಂಕಾದಂತೆಯೇ ನೆರೆಯ ಇಂಡೋನೇಷ್ಯಾ ಮತ್ತೊಂದು ಭೀಕರ ಸೈಕ್ಲೋನ್ಗೆ ತತ್ತರಿಸಿದೆ. ಎರಡೂ ದೇಶಗಳನ್ನ ಸೋತು ಶರಣಾಗುವಂತೆ ಮಾಡಿದೆ. ಇಂಡೋನೇಷ್ಯಾದಲ್ಲಿ 1000ಕ್ಕೂ ಹೆಚ್ಚು ಮಂದಿಯ ಜೀವ ಹೋಗಿದೆ. ಶ್ರೀಲಂಕಾ ಇತಿಹಾಸದಲ್ಲೇ ಎಂದೂ ನೋಡಿರದ ಪ್ರವಾಹವನ್ನ ಎದುರಿಸ್ತಾ ಇದೆ ಅಂತ ಹೇಳಿರೋ ಲಂಕಾಧ್ಯಕ್ಷ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ದಾರೆ. ಶ್ರೀಲಂಕಾದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆಯೋ ಇಂಡೋನೇಷ್ಯಾ, ಥಾಯ್ಲೆಂಡ್ನಲ್ಲೂ ಅದೇ ರೀತಿಯ ಪರಿಸ್ಥಿತಿ ಇದೆ. ಈ 3 ದೇಶಗಳು ನೀರಲ್ಲಿ ತೇಲುತ್ತಿರುವಂತೆ ಕಾಣಿಸ್ತಾ ಇವೆ. ಆಕಾಶದಿಂದ ನೋಡಿದ್ರೆ ಎಲ್ಲೂ ಭೂಮಿ ಕಾಣ್ತಾ ಇಲ್ಲ. ಒಂದಷ್ಟು ಮರಗಿಡಗಳು, ಅದರ ಮಧ್ಯೆ ನೀರು ಮಾತ್ರ ಕಾಣಿಸ್ತಾ ಇದೆ. ಎಲ್ಲಿ ನೋಡಿದ್ರೂ ನೀರೇ ನೀರು. ಜೊತೆಗೆ ರಸ್ತೆಗಳಲ್ಲಿ ವಾಹನಗಳ ರಾಶಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಇಡೀ ಲಂಕೆಗೆ ಲಂಕೆಯೇ ಜಲಾವೃತ. ದಿತ್ವಾ ಚಂಡಮಾರುತ ಇಷ್ಟೊಂದು ಭೀಕರವಾಗಿರುತ್ತೆ, ಇಷ್ಟೊಂದು ತೀವ್ರವಾಗಿರುತ್ತೆ ಅಂತ ಅಲ್ಲಿನ ಸರ್ಕಾರ ಸಹ ಊಹೆ ಮಾಡಿರಲಿಲ್ಲ. ಬಂಗಾಳ ಕೊಲ್ಲಿಯಲ್ಲಿ ಹಾದು ಹೋಗುವ ಸೈಕ್ಲೋನ್ ಹಾಗೆ ಬಂದು ಹೀಗೆ ಹೋಗಬಹುದು ಅಂತ ಅಂದುಕೊಂಡಿದ್ರು. ಆದರೆ ಲಂಕಾದಲ್ಲಿ ಸುಳಿಗಾಳಿಯಂತೆ ಸುತ್ತಿದ ದಿತ್ವಾ ಇಡೀ ಶ್ರೀಲಂಕಾವನ್ನ ಛಿದ್ರ ಛಿದ್ರ ಮಾಡಿಬಿಟ್ಟಿದೆ. ಅಲ್ಲಿ ಗಾಳಿ ಮಳೆಯ ಜೊತೆಗೆ ಭೂಕುಸಿತಗಳೂ ಉಂಟಾಗ್ತಾ ಇದ್ದು, ಭೂಕುಸಿತಗಳಿಂದಲೇ ಅತಿ ಹೆಚ್ಚು ಜನರು ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ಮನೆಗಳು ಕುಸಿದು ಕೆಲವರು ಸತ್ರೆ, ಇನ್ನು ಕೆಲವರು ನೀರಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ. ದಿನದಿಂದ ದಿನಕ್ಕೆ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದ್ದು, ಲಂಕಾದಲ್ಲಿ 1000ಕ್ಕೂ ಹೆಚ್ಚು ಜೀವ ಹಾನಿಯಾಗಬಹುದು ಅಂತ ಅಂದಾಜಿಸಲಾಗಿದೆ. ಈಗ ನಾಪತ್ತೆಯಾದವರಲ್ಲಿ ಸಾಕಷ್ಟು ಮಂದಿ ಸಾವನ್ನಪ್ಪಿರಬಹುದು ಅಂತ ಹೇಳಲಾಗ್ತಾ ಇದೆ. ಶ್ರೀಲಂಕಾದಲ್ಲಿ ಈಗ ಎಲ್ಲವೂ ಮುಳುಗಿ ಹೋಗ್ತಾ ಇದೆ. ಕ್ಯಾಂಡಿ ಜಿಲ್ಲೆಯೊಂದರಲ್ಲೇ ಅತಿ ಹೆಚ್ಚು ಹಾನಿಯಾಗಿದ್ದು, ಇಲ್ಲಿ 100ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು, 200ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಬದುಲಾ ಜಿಲ್ಲೆಯಲ್ಲಿ 80 ಮಂದಿ ಸಾವನ್ನಪ್ಪಿದ್ರೆ, ನುವಾಲಾ ಇರಿಯಾ ಭಾಗದಲ್ಲಿ 70 ಮಂದಿ, ಮುತುವಾ ಜಿಲ್ಲೆಯಲ್ಲಿ 30ಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಸಾಕಷ್ಟು ರಸ್ತೆ ಮಾರ್ಗಗಳು ಜಲಾವೃತವಾಗಿರೋದ್ರಿಂದ ರಕ್ಷಣಾ ಕಾರ್ಯಾಚರಣೆಗೂ ಸಮಸ್ಯೆಯಾಗಿದ್ದು, ಹೆಲಿಕಾಪ್ಟರ್ಗಳನ್ನು ಬಳಸಿಕೊಂಡು ಜನರನ್ನ ರಕ್ಷಣೆ ಮಾಡಲಾಗ್ತಾ ಇದೆ. ಜಂಬ ಕೊಚ್ಚಿಕೊಳ್ಳಲು ಹೋಗಿ ನಗೆಪಾಟಲಿಗೀಡಾಯಿತು ಪಾಕ್. ಎಕ್ಸ್ಪೈರಿ ಡೇಟ್ ಮೀರಿದ ಪ್ಯಾಕೆಟ್ ಕಳಿಸಿದ ಪಾಪಿ ಪಾಕಿಸ್ತಾನ. ನೆರೆಯ ದೇಶ ಶ್ರೀಲಂಕಾದ ಪ್ರವಾಹ ಸಂಕಷ್ಟಕ್ಕೆ ಮಿಡಿದಿದ್ದ ಭಾರತ ಆಪರೇಷನ್ ಸಾಗರ್ ಬಂಧುವನ್ನ ಲಾಂಚ್ ಮಾಡಿತ್ತು. ಆ ಮೂಲಕ ಟನ್ಗಟ್ಟಲೆ ಆಹಾರ, ಅಗತ್ಯ ವಸ್ತುಗಳನ್ನು ಹಡಗುಗಳು, ವಿಮಾನಗಳ ಮೂಲಕ ಕಳಿಸಿತ್ತು. ಇದೇ ರೀತಿ ಜಂಭ ಕೊಚ್ಚಿಕೊಳ್ಳಲು ಹೋದ ಪಾಕ್ ಈಗ ವಿಶ್ವದೆಲ್ಲೆಡೆ ನಗೆಪಾಟಲಿಗೀಡಾಗಿದೆ. ದಿತ್ವಾ ಚಂಡಮಾರುತದಿಂದಾಗಿ ಸಂಕಷ್ಟಕ್ಕೀಡಾಗಿರೋ ಶ್ರೀಲಂಕಾಗೆ ಪಾಕಿಸ್ತಾನವೂ ಪರಿಹಾರ ಸಾಮಗ್ರಿಗಳನ್ನು ಕಳಿಸಿತ್ತು. ಆದರೆ ದುರಾದೃಷ್ಟಕರ ಸಂಗತಿ ಅಂದರೆ ಪಾಕ್ ಕಳುಹಿಸಿದ ಸಾಮಗ್ರಿಗಳೆಲ್ಲವೂ ಎಕ್ಸ್ಪೈರಿ ಡೇಟ್ ಮೀರಿದವುಗಳಾಗಿದ್ವು. ಇದೇ ಕಾರಣಕ್ಕೆ ಪಾಕ್ ಇದೀಗ ಜಾಗತಿಕ ಮಟ್ಟದಲ್ಲಿ ನಗೆಪಾಟಲಿಗೀಡಾಗಿದೆ. ಪ್ರವಾಹ ಪರಿಹಾರಕ್ಕಾಗಿ ಕಳುಹಿಸಲಾದ ಆಹಾರ ಪ್ಯಾಕೆಟ್ಗಳ ಫೋಟೋ ವೈರಲ್ ಆಗಿದ್ದು,
ಅದರ ಮೇಲೆ ಬಳಕೆಯ ಕೊನೆಯ ಅವಧಿ ಅಕ್ಟೋಬರ್ 2024 ಅಂತ ಮುದ್ರಿಸಲಾಗಿದೆ. ಇನ್ನು ದಿತ್ವಾ ಚಂಡಮಾರುತದ ಅಬ್ಬರಕ್ಕೆ ನಲುಗಿದ ಶ್ರೀಲಂಕಾದಲ್ಲಿ ಅಲ್ಲಿನ ಸೇನೆಯ ಜೊತೆಗೆ ಭಾರತೀಯ ಸೇನೆ ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ. ಈಗಾಗಲೇ ಲಂಕೆಯ ಪ್ರವಾಹದಲ್ಲಿ ಸಿಲುಕಿದ್ದ 3,000ಕ್ಕೂ ಹೆಚ್ಚು ಭಾರತೀಯರನ್ನ ಭಾರತೀಯ ಸೇನೆ ರಕ್ಷಿಸಿ ಸುರಕ್ಷಿತವಾಗಿ ಭಾರತಕ್ಕೆ ಕರೆತಂದಿದೆ. ಇನ್ನು ಇದೇ ದಿತ್ವಾ ಭಾರತದ ಮೇಲೂ ಪ್ರಭಾವವನ್ನ ಬೀರ್ತಾ ಇದ್ದು, ತಮಿಳುನಾಡಿನಲ್ಲಿ ಇದರ ಎಫೆಕ್ಟ್ ಜೋರಾಗಿ ಕಾಣಿಸ್ತಾ ಇದೆ.